ಒಂದೇ ಏನೋ ಅವ ಹಿಂಗ್ ಮೇಂಟೈನ್ ಮಾಡಿದ್ಯಾ? ಹೌದಾ? ಗಡಗಡ ಅಂತ ನಡ್ಕೊಂಡು ಓಡೋಗ್ತಾರಲ್ಲೋ ಹೆಂಗೆ ಇಷ್ಟೆಲ್ಲ ನಡಗ್ಸೋ ನೀನು. ನನ್ನ ನೀನ್ ಯಾಕೆ ಉಲ್ಟಾ ಹೊಡೆದೆ? ಫಸ್ಟ್ ಟೈಮ್ ಮಚ್ಚ, ನಿಜವಾದ ಪ್ರೀತಿ ಆಗಿದೆ. ಮತ್ತೆ ಮಿಕ್ಕಿದ 11 ಸತಿ ಲವ್ವೇ ಕೇಳಿದೆ ಅಷ್ಟೇ. ಇದು ಪ್ಯೂರ್ ಲವ್ ಕಣೋ. ಇದನ್ನೇನು ಹಾರ್ಟ್ ಅಂತಾರೋ ಇಲ್ಲ ಲೇಡೀಸ್ ಬ್ಯೂಟಿ ಪಾರ್ಲರ್ ಅಂತಾರೋ? ಬಂದವ್ರಲ್ಲ ಅರ್ಧ ಗಂಟೆ ಕೂತು ಎದ್ದೆದ್ದು ಹೋದ್ರೆ ಏನ್ ಅನ್ಕೊಳ್ಳೋಣ ನಾವು? ಇಲ್ಲ ಮಚ್ಚ, ಈ ಸಲ ಫಿಕ್ಸ್ ಆಗ್ಬಿಟ್ಟಿದೆ. ನನ್ನ ಮೊಬೈಲ್ ಮೆಮೊರಿ ಕಾರ್ಡಲ್ಲೂ ಅವಳೆ, ನನ್ನ ಮಕ್ಕಳ ಜೊತೆ ರೇಷನ್ ಕಾರ್ಡಲ್ಲೂ ಅವಳೆ. ಇಷ್ಟು ಕ್ಲಾರಿಟಿ ಇರೋನು ನೆನೆ ಯಾಕೆ ಸುಳ್ಳು ಹೇಳಿದೆ? ಅದೇನು ಅಂದ್ರೆ ಮಚ್ಚ, ನಾವು ಮಾಡಿರೋ ಗನಂದಾರಿ ಕೆಲ್ಸಕ್ಕೆ ಕಂಪ್ನಿ ತುಂಬಾ ಫ್ಯಾನ್ಸ್. ಯಾರಾದ್ರೂ ಸಂದಿಲ್ ಸಮಾರಾಧನೆ ಮಾಡ್ಬಿಟ್ರೆ ಅಂತ ಭಯ. ಅದಕ್ಕೆ ಸೇಫ್ಟಿ ಮೆಜರ್ಸ್. ಫ್ಯಾನ್ಸ್ ಕಂಡ್ರು ನಂಗೆ. ಸರಿ, ಈಗ ತಾತನ ಎಲ್ಲಿ ಹುಡುಕ್ತಿಯಾ? ತಾತನ್ನ ಎಲ್ಲ ಹುಡುಕದಂತ ಯೋಚನೆ ಮಾಡ್ತಾ ಇದೀನಿ ಮಚ್ಚ. ಇಲ್ಲ 91. ಇದು ನಿಮ್ಮ ತಾತ? 2000. ಹಲೋ, ಗುಡ್ ಮಾರ್ನಿಂಗ್ ಸರ್. ನಮಸ್ಕಾರ. ಈ ವರ್ಷ ಸ್ವಯಂವರ ಸ್ಪರ್ಧೆಗೆ ಆಗಮಿಸಿರೋ ಎಲ್ರಿಗೂ ಸ್ವಾಗತ ಸುಸ್ವಾಗತ. ಪ್ರತಿ ಸ್ಪರ್ಧೆಗೆ ಯಾರು ಹೈಯೆಸ್ಟ್ ಸ್ಕೋರ್ ಮಾಡ್ತಾರೋ ಅವರು ಫೈನಲ್ ರೌಂಡ್ಗೆ ಸೆಲೆಕ್ಟ್ ಆಗ್ತಾರೆ. ಮುನಿಸ್ವಾಮಿ ಯಾವನ ಇವನು? ನಾನು ಮೇಡಮ್. ಕಡೆ ಏನಯ್ಯ ಬರ್ದಿದ್ಯಾ? ಅದೇ ಪ್ರಯತ್ನ ಮಾಡ್ತೀನಿ ಅಂತ ಬರ್ದಿದ್ದೀನಿ. ವಯಸ್ಸಾಯ್ತಲ್ಲ ಮೇಡಮ್. ಮೇಲ ಫಿಮೇಲ ಅಂತ ಬರಿಬೇಕಲ್ವಾ? ಯು ಆರ್ ರಿಜೆಕ್ಟೆಡ್. ರಾಮು ಅಲ್ವಾ? ಹ್ಞೂ ಎಲಿಜಬೆತ್. ಒಂದ್ ನಿಮಿಷ. ದೊಡ್ಡ ಫ್ಲಾಶ್ ಬ್ಯಾಕ್ಗೆಲ್ಲ ಟೈಮ್ ಇಲ್ಲ. 4 ಫೋಟೋದಲ್ಲಿ ಮುಗಿಸ್ಬೇಕು. ಓಕೆ ಓಕೆ. ಅದು ಎಲ್ಲಿಂದ ಶುರು ಆಯ್ತು ಅಂದ್ರೆ ನಿಕ್ ನೇಮ್ ಇಂದ ಶುರುವಾಗಿದ್ದು ಸರ್ ನೇಮ್ ವರ್ಗೂ ಬಂದಿದೆ. ಅಂದ್ರೆ ಇದು ಟ್ರೂ ಲವ್. ಟ್ರೂ ಲವ್. ಈಗ್ಲಾದ್ರೂ ಆ ಮ್ಯಾಜಿಕಲ್ 3 ವರ್ಡ್ಸ್ ನ ಹೇಳು. ಹುಷಾರಾಗಿ ಆಟ ಆಡಿ. ಎಲಿಜಬೆತ್, ಯಾರದು? ನನ್ನ ಹಳೆ ಬಾಯ್ ಫ್ರೆಂಡು. ಮೇಡಮ್, ನಾವು ಬಂದಿದ್ದೀವಿ. ರೀ, ಎಷ್ಟೊತ್ತ್ರಿ? ಹೋಗ್ರಿ, ಅಲ್ಲಿ ಮರಕ್ಕೆಲ್ಲ ಲೈಟ್ ಹಾಕ್ರಿ. ಏಯ್ ಮೇಡಮ್, ನಾವು ಬಂದಿರೋದು. ಹಾಯ್. ಹಾಯ್. ನೀವು? ಅದೇ ನಮ್ ತಾತನ್ ಕರ್ಕೊ ಬಂದಿದೀವಿ. ರಿಜಿಸ್ಟ್ರೇಷನ್ ಆಯ್ತು. ಓಕೆ, ಬಟ್ ನೀವಿಬ್ರು ಇಲ್ಲೇನ್ ಮಾಡ್ತಿದ್ದೀರಾ? ಆಕ್ಚುಲಿ ನಿಮ್ ಹತ್ರ ಒಂದ್ ಸ್ವಲ್ಪ ಪರ್ಸನಲ್ ಆಗಿ ಏನೋ ಮಾತಾಡ್ಬೇಕಿತ್ತು. ರೀ, ಯಾಕ್ರಿ ಇಷ್ಟು ಕೆಟ್ಟದಾಗ ಲೈನ್ ಹೊಡಿತೀರಾ? ನಂಗೆ ಆಲ್ರೆಡಿ ಬಾಯ್ ಫ್ರೆಂಡ್ ಇದಾನೆ ರೀ. ಪರವಾಗಿಲ್ಲ ಬಿಡ್ರಿ, ಯು ಡಿಸರ್ವ್ ಒನ್ ಮೋರ್. ಇಷ್ಟು ಮುದ್ದಾಗಿದ್ದೀರಾ, ಇನ್ನೊಬ್ಬ ಬಾಯ್ ಫ್ರೆಂಡ್ ಇಟ್ಕೊಳ್ಳೋ ಎಲ್ಲ ಅರ್ಹತೆನೂ ಇದೆ. ಏನ್ ಮಮ್ಮಿ ಕೇಳಿದ್ ನಾನು ಕೊಟ್ಟಿದ್ದವನ್ಗೆ. ಇನ್ಮೇಲೆ ನಾನು ಏನು ಕೇಳೋದಿಲ್ಲ, ನೀ ಕೊಡ್ಲು ಬೇಡ. ಸುಮ್ಮನೆ ನಾನಿನ್ನ ಮರೆಯಲಾರೆ. ನಿಮಗೋಸ್ಕರ ಇಲ್ಲಿ ಕೆಲವು ಧಾನ್ಯಗಳನ್ನ ಮತ್ತೆ ಸೊಪ್ಪು ತರಕಾರಿಗಳನ್ನ ಇಟ್ಟಿದ್ದೀವಿ. ನೀವುಗಳು ಧಾನ್ಯ ಯಾವುದು, ಸೊಪ್ಪು ಯಾವುದು, ತರಕಾರಿ ಯಾವುದು ಅನ್ನೋದನ್ನ ಗುರ್ತಿಸ್ಬೇಕು. ಓಕೆ? ಇದು ಬಿನೀಸ್. ಹೇಳ್ತೀನಿ ಒಂದ್ ನಿಮಿಷ. ಜೋರಾಗಿ ಹೇಳಮ್ಮ ಸ್ವಲ್ಪ. ಇದು ಅಲ್ತಿಕ ಪುಡಿನಯ್ಯ. ಪರವಾಗಿಲ್ಲ ಮಗ, ಎಲ್ರು ಹೆತ್ಕೊಳ್ತವ್ರೆ. ನಮ್ಮೋನ್ ಈ ಸಲ 100% ಗೆಲ್ತಾನೆ. ಅಪ್ಪ, ಎಲ್ರು ಹೆತ್ಕೊಂಡ್ರೆ ನಂಗೇನ್ ಬೇಜಾರಿಲ್ಲ. ಆದ್ರೆ ನಮ್ಮೊಂದ್ ಬಾತ್ರೂಮ್ ಅಲ್ಲಿ ಏನ್ ಕೇಳಬಾರ್ದು. ಈಗ ಇಲ್ಲಿ ಇಟ್ಟಿರೋ ವಸ್ತುಗಳನ್ನೆಲ್ಲ ನೀವು ಗುರ್ತಿಸಿ ಹೇಳ್ಬೇಕು. ರಾಮಣ್ಣ, ರಂಗೋಲಿ ಪೌಡ್ರು, ಸೋಪಿನ ಪೌಡ್ರು. ಅಬ್ಬಬ್ಬಬ್ಬ, ಏನ್ ಮೇಡಮ್ ಬ್ರೌನ್ ಶುಗರ್ ಎಲ್ಲ ಇಟ್ಬಿಟ್ಟಿದ್ದೀರಿ? ಇದು ಅಯ್ಯೋ ಅದು ನಮ್ಮನ್ ಕನ್ಫ್ಯೂಸ್ ಮಾಡೋದಕ್ಕೆ ಆ ಗಿಡದಲ್ಲಿರೋ ಸೊಪ್ಪನ್ನ ಹರ್ಕೊಂಬಂದ್ ಇಟ್ಟಿದ್ದೀರಲ್ಲ ನೀವು. ಇವನೇನು ರವೆನ ಬ್ರೌನ್ ಶುಗರ್ ಅಂತಾನೆ, ಕರುವಿನ ಸೊಪ್ಪನ ತೆಂಗಿನ ಮರದ ಎಲೆ ಅಂತವನೆ. ಇಲ್ಲಿದ್ರೆ ಗ್ಯಾರಂಟಿ ಕಲ್ಲಲ್ಲಿ ಓಡಿಸ್ಕೊಂಡ್ಬಿಡ್ತೀವಿ. ನಡಿ ಎಸ್ಕೇಪ್. ನೋಡಿ, ಈ ಕಲರ್ ಪೇಪರ್ ಸುತ್ತಿರೋದೆಲ್ಲ ನನಗ್ ತೋರಿಸ್ಬೇಡಿ ನೀವು. ಕಲರ್ ಪೇಪರ್ ಇದಾ ಕೆಂಪು ಗಜ್ರಿ. ಗಜ್ರಿ. ಈ ಸಲ ಕಪ್ ನಿಮ್ದೇನೆ. ಹಲೋ ಇವ್ರೆ, ಈ ವಯ್ಯಂಗೆ ಸಹಾಯ ಮಾಡಿ ಸಾಕಾಯ್ತು. ಗೆಲ್ತಾನೆ ಈ ವಯ್ಯ. ಗೆಲ್ಸ್ಲೇಬೇಕಲ್ಲ ಮಗ, ಏನ್ ಮಾಡಿದ್ರು ಗೆಲ್ತಾವಲ್ಲ ಬಡಿ ಮಗ. ಇನ್ನೇನ್ ಮಾಡ್ಬಿಡ್ತೀಯ? ತಲೆ ಎಲ್ಲ ಖಾಲಿ ಆಗೋದ್ವು ನಂದು. ಹಾಯ್. ಹಾಯ್, ತಗೊಳ್ಳಿ. ನಾನ್ ಹೇಳಿಲ್ವೇನೋ, ಹಾಡ್ತಾ ರಾಗ, ನೋಡ್ತಾ ಅನುರಾಗ ಅಂತ. ಈಗಿನ ಕಾಲದಲ್ಲೂ ಲವ್ ಲೆಟರ್ ಕೊಟ್ಟು ಪ್ರಪೋಸ್ ಮಾಡ್ತಾರೆ ಅಂದ್ರೆ ನಿಮ್ ಸಂಸ್ಕೃತಿಗೆ ಹ್ಯಾಟ್ಸ್ ಆಫ್ ಕಣ್ರಿ. ನೀವು ತಗೊಳ್ಳಿ. ನನ್ ಮೇಲೆ ಅನುರಾಗ ಇದೆಯಾ? ಸೈನ್ ಮಾಡ್ರಿ. ಸೈನಾ? ಅದು ಆರ್ಗನ್ ಡೊನೇಷನ್ ಫಾರ್ಮ್. ನೀವು ಸತ್ತ ಮೇಲೆ ನಿಮ್ ದೇಹದ ಅಂಗಾಂಗಗಳನ್ನ ಅವಶ್ಯಕತೆ ಇದ್ದವ್ರಿಗೆ ಕೊಡ್ತೀವಿ.
ಜೀವ ಅಂತೂ ಕೊಡೋದಿಕ್ಕಾಗಲ್ಲ, ಅಟ್ಲೀಸ್ಟ್ ಅವ್ರಿಗೆ ಜೀವನಾದ್ರೂ ಕೊಡ್ಬೋದಲ್ವಾ? ಮೇಡಮ್, ಕರ್ನಾಟಕದಲ್ಲಿರೋ ಎಲ್ಲಾ ಹುಡುಗರು ಒಂಥರ ಆರ್ಗನ್ ಡೋನರ್ಸೇ. ಹುಡುಗಿರ್ ಕೇಳ್ದಲೇನೆ ಹಾರ್ಟ್ ಕೊಟ್ಟಿರ್ತೀವಿ, ಇನ್ ಕೇಳ್ಬೇಕಾದ್ರೆ ಬಾಡಿ ಪಾರ್ಟ್ ಕೊಡಲ್ವಾ? ಕೊಡಿ 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 ಕೊಡಿ. ಥ್ಯಾಂಕ್ ಯು. ನೀವು? ಮೇಡಮ್, ನನ್ನ ಹೆಸರು ಮುಖೇಶ್ ಅಂತ. ನನಗೆ ಚಿಕ್ಕ ವಯಸ್ಸಲ್ಲಿ ಹಾರ್ಟಲ್ಲಿ ಹೋಲ್ ಇತ್ತು, ಲಿವರಲ್ಲಿ ಟಾರ್ ಇತ್ತು, ಕಿಡ್ನಿಲಿ ಸ್ಟೋನ್ ಇತ್ತು. ಆದ್ರೂ ಬೇಕಾ? ಆದ್ರೂ ಬದುಕಿದ್ದೀರಾ? ಓಕೆ ಓಕೆ. ನಿಮಿಷ ಮೇಡಮ್. ಮೇಡಮ್, ಹೋದ್ಮೇಲೆ ತಾನೇ ಹೆಕ್ಕದು? ಹೌದೌದು. ತಗೊಳ್ಳಿ ಮೇಡಮ್, ಬರ್ತೀನಿ. ಹೆಕ್ಕೋದಾ? ನೀನ್